ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿನ ಕೆಮಿಕಲ್ ಫ್ಯಾಕ್ಟರಿಗಳ ಕಳ್ಳಾಟ ಹೊಸದೇನಲ್ಲ. ಈ ಕೆಮಿಕಲ್ ಫ್ಯಾಕ್ಟರಿಗಳ ಕಳ್ಳಾಟದಿಂದಾಗಿ ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಗ್ರಾಮಗಳ ಜನರು ದಿನನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಕುಡಿಯುವ ನೀರು ಮತ್ತು ಪರಿಸರ ಎರಡೂ ಕೂಡ ಇವತ್ತು ಅಲ್ಲಿ ಕಲುಷಿತ ಆಗಿರ್ತಕ್ಕಂಥದ್ದು. ಹೀಗಾಗಿ ಅನಾರೋಗ್ಯಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಲ್ಲಿನ ಜನರು ಇರ್ತಕ್ಕಂಥದ್ದು. ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿರ್ತಕ್ಕಂಥ ಕೆಮಿಕಲ್ ಫ್ಯಾಕ್ಟರಿಗಳ ಒಂದು ಕಳ್ಳಾಟದ ಬಗ್ಗೆ ನ್ಯೂಸ್ 18 ಕೂಡ ನಿರಂತರವಾಗಿ ವರದಿಯನ್ನು ಮಾಡ್ತಾನೆ ಬರ್ತಾ ಇದೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ನೋಟಿಸನ್ನು ಕೊಡ್ತಾ ಇದ್ದಾರೆ ಮತ್ತು ಅವರ ವಿರುದ್ಧ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ಆದರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಮಾತ್ರ ತಮ್ಮ ಚಾಳಿಯನ್ನು ಬದಲಾಯಿಸ್ತಾ ಇಲ್ಲ. ಅಷ್ಟಕ್ಕೂ ನಾನು ಈ ಕೆಮಿಕಲ್ ಫ್ಯಾಕ್ಟ್ರಿಗಳ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತ ಗೊತ್ತಾಗಬೇಕಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಕೈಗಾರಿಕಾ ಪ್ರದೇಶದಲ್ಲಿನ ಪ್ರಸನ್ನ ಫ್ರೀ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ವಿರುದ್ಧ ಇವತ್ತು PCBಯ ಅಧಿಕಾರಿಗಳು FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಈ ಪ್ರಸನ್ನ ಫ್ರೀ ಪ್ರೊಸೆಸಿಂಗ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ನಾವು ನೋಡ್ತಾ ಹೋಗ್ತಾ ಆದರೆ ಈ ಒಂದು ಕಂಪನಿ 2024 ಜನವರಿಯಲ್ಲೇ ಕ್ಲೋಸ್ ಆಗಿತ್ತು. ಆದರೆ ಕ್ಲೋಸ್ ಆದರೂ ಕೂಡ ಆ ಒಂದು ಕ್ಲೋಸ್ ಆಗಿರ್ತಕ್ಕಂಥ ಫ್ಯಾಕ್ಟ್ರಿಯ ಏನು ಆವರಣ ಇದೆ, ಆ ಆವರಣದಲ್ಲಿ ಗುಂಡಿಯನ್ನು ತೋಡಿ ಕೆಮಿಕಲ್ ತ್ಯಾಜ್ಯವನ್ನು ಮುಚ್ಚಿಟ್ಟಿದ್ರು, ಮೊಹರಂ ಹಾಕಿ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಮತ್ತು 2024 ಜನವರಿಯಲ್ಲಿ ಈ ಒಂದು ಕಂಪ್ನಿ ಬಂದ್ ಆಗಿದ್ರೂ ಕೂಡ 2025 ಮಾರ್ಚ್ನಲ್ಲಿ ಏನು ಕೆಮಿಕಲ್ ತ್ಯಾಜ್ಯವನ್ನು ಡಿಸ್ಪೋಸ್ ಮಾಡಲಿಕ್ಕೆ PCB ಅಧಿಕಾರಿಗಳ ಒಂದು ಅನುಮತಿಯನ್ನು ಕೇಳಿದರು. ಆ ಒಂದು ಅನುಮತಿಗೆ PCBಯ ಅಧಿಕಾರಿಗಳು 1 ತಿಂಗಳ ಒಳಗಾಗಿ ಕೆಮಿಕಲ್ ತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ಡಿಸ್ಪೋಸ್ ಮಾಡಬೇಕನ್ನೋ ಒಂದು ಆದೇಶವನ್ನು ಮಾಡ್ತಾರೆ. ಆದರೆ ಕೆಮಿಕಲ್ ಫ್ಯಾಕ್ಟ್ರಿಯ ಮಾಲೀಕರು ಅದನ್ನು 1 ತಿಂಗಳ ಒಳಗಾಗಿ ಡಿಸ್ಪೋಸ್ ಮಾಡದೆ ಅಲ್ಲೇ ಹೂತಿಟ್ಟಿದ್ರು ಅನ್ನೋ ಒಂದು ಶಂಕೆಯ ಹಿನ್ನೆಲೆಯಲ್ಲಿ ಇವತ್ತು PCB ಅಧಿಕಾರಿಗಳು ಆ ಒಂದು ಕಂಪನಿಯ ವಿರುದ್ಧ FIR ಅನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಏನು ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಒಂದು ಕೆಮಿಕಲ್ ತ್ಯಾಜ್ಯವನ್ನು ಇಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಈ ಒಂದು ಕೆಮಿಕಲ್ ಫ್ಯಾಕ್ಟ್ರಿಗಳ ಅವಾಂತರಗಳಿಂದಾಗಿ ಅವರು ಮಾಡ್ತಕ್ಕಂಥ ನಿಷ್ಕಾಳಜಿ ಮತ್ತು ಜನರ ಮೇಲಾಟದಿಂದಾಗಿ ಇವತ್ತು ಜನರು ಸಾವು ಬದುಕಿನ ಮಧ್ಯೆ ಹೋರಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದರೆ ನಾವು ಈಗಷ್ಟೇ ಹುಮ್ನಾಬಾದ್ ತಾಲೂಕಿನ ಮೂಳಕೆರೆ ಗ್ರಾಮದಲ್ಲಿ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಿ ಬ್ಲಾಸ್ಟ್ ಆಗಿತ್ತು. ಆ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಮಕ್ಕಳು ಸೇರಿದಂತೆ ಸಾಕಷ್ಟು ಜನರಿಗೆ ಗಂಭೀರ ಆಗಿದ್ದವು. ಅಂಥ ಘಟನೆ ಆದ ಕೆಲವೇ ದಿನಗಳಲ್ಲಿ ಹುಮ್ನಾಬಾದ್ ಕೈಗಾರಿಕಾ ಪ್ರದೇಶದಲ್ಲಿ ಬಯಲು ಪ್ರದೇಶದಲ್ಲಿ ಕೆಮಿಕಲ್ಲು ತ್ಯಾಜ್ಯವನ್ನು ಸಂಗ್ರಹದ ಗುಂಡಿಗೆ ಬೆಂಕಿ ಬಿದ್ದಿತ್ತು. ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಆವರಿಸಿಕೊಂಡಿತ್ತು. ಇಂತಹ 2 ಘಟನೆಗಳು ಆದ ಮೇಲೆ ಮತ್ತೆ ಇಂತಹದ್ದೇ ಒಂದು ಘಟನೆ ಬೆಳಕಿಗೆ ಬಂದಿರತಕ್ಕಂಥದ್ದು ನಿಜಕ್ಕೂ ಜನರನ್ನು ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು. ಯಾಕಂದರೆ ಪರಿಸರಕ್ಕೆ ಮಾರಕವಾಗ್ತಕ್ಕಂಥ ಒಂದು ಕೆಮಿಕಲನ್ನು ಸಂಗ್ರಹಿಸಿ ಇಟ್ಟಿದ್ರು ಅನ್ನೋ ಒಂದು ಶಂಕೆ ಮೇಲೆ PCBಯ ಅಧಿಕಾರಿಗಳೇ ಸ್ವತಃ FIR ಅನ್ನು ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಶಾಕ್ ಆಗ್ತಕ್ಕಂಥ ವಿಷಯ ಅಂತಲೇ ಹೇಳ್ಬೋದು. ಯಾಕಂದರೆ ಕೆಮಿಕಲ್ ಫ್ಯಾಕ್ಟ್ರಿಗಳು ಅನೇಕ ಬಾರಿ ಅಧಿಕಾರಿಗಳು ದಾಳಿ ನಡೆಸಿದರೂ ಕೂಡ ಬುದ್ಧಿಯನ್ನು ಕಲಿತಾ ಇಲ್ಲ. PCBಯ ನಿಯಮಗಳನ್ನು ಗಾಳಿಗೆ ತೂರಿ ತಮ್ಮಿಷ್ಟದಂತೆ ನಡೆದುಕೊಳ್ಳುತ್ತಾ ಇರತಕ್ಕಂಥದ್ದು ನಿಜಕ್ಕೂ ಜಿಲ್ಲೆಯ ಜನರ ದುರ್ದೈವನೇ ಅಂತಲೇ ಹೇಳ್ಬೋದು. ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಸ್ಥಳೀಯ ಶಾಸಕ ಡಾಕ್ಟರ್ ಸಿದ್ಧಲಿಂಗೇಶ್ವರ ಪಾಟೀಲ್ ಅವರ ವಿರುದ್ಧ ಹರಿಹಾಯ್ದಿರ್ತಕ್ಕಂಥದ್ದು, ಅವರ ವಿರುದ್ಧ ಗಂಭೀರ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಫ್ಯಾಕ್ಟ್ರಿಗಳ ಜೊತೆ ಸಿದ್ದು ಪಾಟೀಲ್ರು ಕೂಡ ಕೈ ಜೋಡಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡಿರ್ತಕ್ಕಂಥದ್ದು. 2023 ವಿಧಾನಸಭೆ ಚುನಾವಣೆಯಲ್ಲಿ ಜನರಿಗೆ ಕೊಟ್ಟಿರ್ತಕ್ಕಂಥ ಮಾತನ್ನು ಉಳಿಸಿಕೊಳ್ಳುವಲ್ಲಿ ಶಾಸಕರು ವಿಫಲರಾಗಿದ್ದಾರೆ. ಹೀಗಾಗಿ ಅವರು ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ. ಅವರು ಕೂಡ ಫ್ಯಾಕ್ಟ್ರಿಗಳ ಕೆಮಿಕಲ್ ಫ್ಯಾಕ್ಟ್ರಿಗಳ ಜೊತೆ ಹೊಂದಾಣಿಕೆ ಆಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡಿರ್ತಕ್ಕಂಥದ್ದು. ಹಾಗಿದ್ರೆ ಮಾಜಿ ಸಚಿವರು ಹಾಲಿ ಶಾಸಕರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಕೆಮಿಕಲ್ ಇಂಡಸ್ಟ್ರಿಯಿಂದ ಬಹಳಷ್ಟು ದುಷ್ಟ ಪರಿಣಾಮ ಆಗ್ತಾ ಇದೆ. ಈ ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸಿದ್ರೆ ನಾವು ಪೂರ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳೋದು. ಗಡವಂತಿ, ಮೂಳ್ಕೇರ, ನಿಮ್ಮದು ಬಸಿಲಾಪುರು, ಮಾಣಿಕ್ ನಗರು, ದುಮ್ಮನ್ಸೂರು ಮತ್ತು ಹುಮ್ನಾಬಾದ್ ಟೌನ್ ಇದೆಲ್ಲ ಕುಂದಿರ್ಬೇಕಾಗಿತ್ತು. ಅಂದ್ರೆ ಇಷ್ಟು ದುರ್ವಾಸನೆ ಬರುತ್ತೆ ಸಾಯಂಕಾಲ ಮತ್ತು ಬೆಳಗ್ಗೆ. ಯಾವುದು ಕೂಡ ಇಂಡಸ್ಟ್ರಿಯಲ್ ಮುಚ್ಚಲಕ್ ಆಗಿಲ್ಲ. ಇಲ್ಲಿ ಹೆಂಗಿದೆ ಅಂದ್ರೆ ಇಂಡಸ್ಟ್ರಿಯಲ್ ಜೊತೆಯಲ್ಲಿ ಇರ್ತಕ್ಕಂಥ ಶಾಸಕರು ಬಹಳ ಅಚ್ಚುಕಟ್ಟವಾಗಿ ಅವ್ರ ಜೊತೆಯಲ್ಲಿ ಬಹಳ ಕೈ ಜೋಡಿಸಿದ್ದಾರೆ. ಎಲ್ಲಾ ಇದ್ರಲ್ಲಿ ಕೈ ಜೋಡಿಸಿದ್ದಾರೆ.
ಈಗ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇದ್ರಿ. ಅಷ್ಟೊಂದು ಯಾಕಾಯ್ತು? ಅಲ್ಲಿ ಒಳಗಡೆ ಮುಚ್ಚಿರ್ತಕ್ಕಂಥ ಕೆಮಿಕಲ್ ಏನಿದೆ, ನೀವು ಇವತ್ತು ನೋಡಿ ಮಳೆ ಬಂದಿಲ್ಲ, ಈಗ ಅಲ್ಲಿ ನಾಲೆ ಇದರಲ್ಲಿ ಹೋಗಿ ಬಾವಿಗಳಲ್ಲಿ ಬೋರ್ವೆಲ್ ಅಲ್ಲಿ ಅಲ್ಲಿ ಕೂಡ ಇವತ್ತು ಕೂಡ ಕಲುಷಿತವಾದಂತ ಕೆಮಿಕಲ್ ಇದೆ. ಇವತ್ತು ನೀವು ಮೊಳಕೆರ ಗಡವಂತಿದಲ್ಲಿ ಪ್ರತಿ ಬೋರ್ವೆಲ್ ನೀರು ಬಂದ್ರು ಕೂಡ ಅದರಲ್ಲಿ ಅಂಶ ಬರ್ತದೆ. ಯಾವ ರೀತಿ ಜೀವನ ಸಾಗಿಸ್ಬೇಕು ಅನ್ನೋದು ಅವರಿಗೆ ಅರ್ಥ ಆಗ್ತದೆ. ಇವತ್ತು ಪರಿಸ್ಥಿತಿ ಗಂಭೀರ ಇದೆ. ನಾನು ಇಷ್ಟೇ ಹೇಳಕ್ ಇಚ್ಛೆ ಪಡ್ತೀನಿ, ಶಾಸಕರೇ ತಾವೇನ್ ನುಡಿದಿದ್ರಿ, ತಾವು ಯಾವ ರೀತಿ ಬಂದ್ ಮಾಡ್ತೀನಿ ಅಂತ ಹೇಳಿದ್ರಿ, ಬಂದ್ ಮಾಡೋ ಕಾರಣ ಏನು ಹೋಗಿ ಎಲ್ಲರೂ ಕೂಡ ನೋಡಿ ಅದು ನೋಡಿ ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಇವತ್ತು ನಾವು ಕೇಳ್ತಾ ಇದ್ರಿ ಒಂದು ಕೆಮಿಕಲ್ ಇಂಡಸ್ಟ್ರಿ ಬಗ್ಗೆ, ಇವರು ಜೊತೆಯಲ್ಲಿ ಹೋಗ್ತಾ ಇದಾರ ಅಂತ ನಿಮ್ಗೆ ಹೇಳ್ತಾ ಇದ್ರಿ. ಒಂದ್ ಕಡೆ ಕೆಮಿಕಲ್ ಲೆಫ್ಟ್ ಹ್ಯಾಂಡ್, ಒಂದ್ ಕಡೆ ರೈಟ್ ಹ್ಯಾಂಡ್ ಶಾಸಕರು, ಎರಡು ಜೊತೆ ಅಲ್ಲ. ಇವ್ರಿಗೆ ಏನ್ ಬೇಕು ಎಲ್ಲ ಸೌಲಭ್ಯಗಳು ಒದಗಿಸ್ಕೊಡ್ತಾ ಇದ್ದಾರೆ ಶಾಸಕರಿಗೆ. ಇವ್ರಿಗೆ ಏನ್ ಮಂತ್ರಿ ಏನ್ ಬೇಕು, ಯಾವ್ದು ಏನ್ ಬೇಕು ಎಲ್ಲರೂ ಕೂಡ ಸಹಕಾರ ಆಗ್ತಾ ಇದೆ. ಇವ್ರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಬ್ಯಾರಲ್ ಮುಚ್ಚಿಕ್ಕದಾಗ್ಲಿ, ಪ್ಲಾಸ್ಟಿಕ್ ಆಗೋದಾಗ್ಲಿ, ಕಳೆದ 3 ವರ್ಷಗಳ ಹಿಂದ್ಗಡೆ ಏನೇನ್ ಆಗಿದೆ ಅದು ಕೂಡ ತೆಗಿಲಿ. ನೋಡಿ, ಇಂಡಸ್ಟ್ರಿಯಲ್ ಈ ಎಲ್ಲ ಬೀದರು ಬ್ಯಾಕ್ವರ್ಡ್ ಏರಿಯಾ ಅಂತ ಹೇಳಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಟ್ಟು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಇವು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಈ ಕಾರ್ಯಕ್ರಮ ನಾನು ಬಂದಾಗಲ್ಲ, ಸುಮಾರು ವರ್ಷಗಳಿಂದ ಇವು ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಕಾರ್ಖಾನೆ ಮಾಡುವಾಗ ಇವ್ರು ಯಾವ ರೀತಿ ಸರ್ಕಾರದ ನಿಯಮ ಪ್ರಕಾರ ಕಾರ್ಯಕ್ರಮಗಳು ಪ್ರಾರಂಭ ಆಗಿ ಆಗ್ತಿತ್ತು ಅಂದ್ರೆ ಏನೂ ಆಗ್ತಿಲ್ಲ. ಯಾವಾಗ ಏನು ಜನರಿಗೆ ತ್ರಾಸ ಆಗಿಲ್ಲ, ಅದು ನೋಡ್ಕೊಂಡು ಬಂದ್ರು. ಈಗ ಎಷ್ಟು ತ್ರಾಸ ಆಗ್ತಾ ಇದೆ ಶಾಸಕರೇ, ಅದ್ರ ಬಗ್ಗೆ ನೋಡಿ. ನೀವು ಇದ್ರ ಮೇಲೆ ಜನ ಸಂಕಷ್ಟದಲ್ಲಿದ್ದಾರ. ಆ ಜನರು ಕಷ್ಟ ಸಮಯದಲ್ಲಿ ನೀವು ಯಾವ ರೀತಿ ಭರವಸೆ ಕೊಟ್ಟಿದ್ರಿ, ಆ ಭರವಸೆ ಈಡೇರಿಸ್ತಕ್ಕಂಥ ಕೆಲಸ ಮಾಡಿ. ಇಲ್ಲದೆ ಹೋದ್ರೆ ಬರ್ತಕ್ಕಂಥ ದಿನದಲ್ಲಿ ಹುಮ್ನಾಬಾದ್ ಬಂದ್ ಕಾಲ್ ಮಾಡಿ ಇದಕ್ಕೆ ಆದಂತ ಒಂದು ದೊಡ್ಡ ಸ್ಟ್ರೈಕ್, ದೊಡ್ಡ ಪ್ರಮಾಣದಲ್ಲಿ ಇಡೀ ಹುಮ್ನಾಬಾದ್ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಂದು ಒಂದು ದೊಡ್ಡ ಇದರಿಂದ ಸಂದೇಶ ಕಳಿಸ್ತಕ್ಕಂಥ ಶಾಸಕರಿಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿ. ಕೇಳಿದ್ರಲ್ಲ ವೀಕ್ಷಕರೇ, ಇದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಹಾಲಿ ಶಾಸಕ ಡಾಕ್ಟರ್ ಸಿದ್ಧಲಿಂಗೇಶ್ವರ ಪಾಟೀಲ್ ಅವರ ವಿರುದ್ಧ ಮಾಡಿರ್ತಕ್ಕಂಥ ಗಂಭೀರ ಆರೋಪಗಳು. ಅದು ಏನೇ ಆಗಲಿ, ಒಂದು ಕಡೆ ಈ ಒಂದು ಫ್ಯಾಕ್ಟ್ರಿ, ಇವತ್ತು ಫ್ಯಾಕ್ಟ್ರಿಯ ವಿಷಯ, ಕೆಮಿಕಲ್ ಫ್ಯಾಕ್ಟ್ರಿಗಳ ಈ ವಿಷಯ ಕಳ್ಳಾಟ ಏನಿದೆ, ಇವತ್ತು BJP ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣ ಆಗಿರ್ತಕ್ಕಂಥದ್ದು ನಿಜಕ್ಕೂ ವಿಪರ್ಯಾಸ. ರಾಜಕಾರಣಿಗಳು ಈ ಒಂದು ಕೆಸರಾಚಾಟವನ್ನ ಬಿಟ್ಟು ಏನು ಕೈಗಾರಿಕಾ ಪ್ರದೇಶದ ಸುತ್ತಮುತ್ತಲಿನ ಜನರ ಒಂದು ಹಿತಾಸಕ್ತಿಯನ್ನ, ಅವರ ಜೀವವನ್ನ ಉಳಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಯಾವ ಕಂಪನಿಗಳು ಇದೇ ರೀತಿ ಕಳ್ಳಾಟವನ್ನ ನಡೆಸ್ತಾ ಇದ್ದಾರೆ, ಕೆಮಿಕಲ್ ತ್ಯಾಜ್ಯವನ್ನ ನೀರಿನಲ್ಲಿ ಹರಿಬಿಡೋದು, ಕಾಲುವೆ ಮೂಲಕ ಹಳ್ಳಕ್ಕೆ ಹರಿಬಿಡುವಂಥದ್ದು, ತ್ಯಾಜ್ಯಗಳನ್ನು ಸಂಗ್ರಹ ಇಡ್ತಕ್ಕಂಥ ಏನು ಕೆಮಿಕಲ್ ಫ್ಯಾಕ್ಟ್ರಿಗಳಿದ್ದಾವೆ ಅವುಗಳ ವಿರುದ್ಧ PCB ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು. ಮತ್ತು ಕ್ರಮ ಕೈಗೊಳ್ಳಲಿಕ್ಕೆ ಬೇಕಾದಂಥ ಸಹಕಾರವನ್ನು ಅಲ್ಲಿನ ಜನಪ್ರತಿನಿಧಿಗಳಾಗಲಿ ಅದನ್ನು ಮಾಡಿದರೆ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ಸಹಕಾರಿಯಾಗುತ್ತೆ. ಮತ್ತು ಎಲ್ಲರೂ ಕೂಡ ನಿಟ್ಟುಸಿರಿನಿಂದ ಬದುಕತಕ್ಕಂಥ ವಾತಾವರಣವನ್ನು ಅಲ್ಲಿನ ಜನಪ್ರತಿನಿಧಿಗಳು ಮತ್ತು PCB ಅಧಿಕಾರಿಗಳು ಇನ್ಮುಂದೆ ಆದರೂ ಮಾಡಲಿ ಅನ್ನೋದು ಕೂಡ ನಮ್ಮ ಆಶಯ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.